ಯಪ್ಪ ಓಡಿ ಓಡಿ ಸಾಕಾಗೋತು, ತಿಂದಿಟ್ಟೆಲ್ಲ ಕರ್ಗೋತು. ಅಲ್ಲ ಈ ಸಿದ್ಧ ಯಾಕೆ ನಾನು ನಿಂತು ಬಿದ್ದವನಿ? ಅಯ್ಯೋ ಭಗವಂತ, ಸುಸ್ತಾಗ್ತೈತಿ. ಬಾಯಾರೈತಿ, ನೀರು ಕುಡಿಯೋಣಾದ್ರೆ ಎಲ್ಲ ನಾವು ಒಂದು ತೊಟ್ಟು ನೀರೂ ಇಲ್ಲ. ಇವನಪ್ಪ ಮಾಡೋದು ಈಗ ನೀರು ಕುಡಿತಾ ಕುಕ್ಕಂಡ್ರೆ ನಾನು ಒಟ್ಟಿಸ್ಕೊಂಬೋತಾನೆ. ಅವ್ನ ಕೈಗೆ ಇವನ ನಾನು ಸಿಕ್ಕಿರು ಮುಗ್ದೋತು. ಏ ವಸು, ಟೈಮ್ ವೇಸ್ಟ್ ಮಾಡಬೇಡ, ಓಡು ಓಡು ಓಡು. ಯಪ್ಪ ಭಗವಂತ, ಇವತ್ತು ಓಡಿರೋ ಮನೆ ಸಿಗ್ತಾ ಇಲ್ವಲ್ಲಪ್ಪ. ದೇವ್ರೇ, ಇವನಪ್ಪ ಮಾಡೋದು. ವಸು ವಸು, ಯಾಕಮ್ಮ ವಸು ಈ ಪಾಟಿ ಜೋರ ಓಡ್ಬೋತಾ ಇದೆಯಾ? ಯೋನಾತಮ್ಮ ವಸು ವಸು, ಯಾಕವ ಹಿಂಗ್ ಓಡ್ಬತ್ತಿದೀಯಾ? ಅಮ್ಮ ಅಮ್ಮ. ವಸು ಏನಾಯ್ತು ವಸು? ಯಾಕೆ ವಸು ಹಿಂಗೆ ಹೊಡ್ತಿದ್ಯಾ? ನೀನು ಏನು ಹೇಳ್ದಂಗೆ ಓಡ್ತಿದ್ರೆ ನನಗೆ ಯೋನವಾಗ ಗೊತ್ತಾಗಬೇಕು. ಯೋನಾಯ್ತು, ಯಾಕೆ ಹೊಡ್ತಿದ್ಯಾ? ಹೇಳಮ್ಮ ವಸು. ಏನಿಲ್ಲ ಅಮ್ಮ, ಸಿದ್ಧ ನಾನು ದೇವಸ್ಥಾನಕ್ಕೆ ಹೋದ್ನೆ, ನಿಮ್ಗೂ ಆಮೇಲೆ ಕೃಷ್ಗೂ ಒಳ್ಳೇದಾಗ್ಲಿ ಅಂತ ಬೇಡ್ಕೊಂಬರೋಣ ಅಂತ ದೇವಸ್ಥಾನಕ್ಕೆ ಹೋಗಿದ್ದೆ. ಅವನು ಸಿದ್ಧ ನನ್ನ ನಟ್ಟಿಸ್ಕೊಂಬಂದ. ಓಡಿ 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 ಇಲ್ಲಿ ಬಂದು ನಿಂತ್ಕೊಂಡೆ. ಹಾಳಾದ ನಾ ಸಿದ್ಧ ನಿನ್ನಿಂದ ಯಾಕೆ ಬಿದ್ದವನಿ? ಅಯ್ಯೋ ದೇವ್ರಿ, ಆ ಸಿದ್ದು ಕಾಟ ಯಾವಾಗ ತಪ್ತೈತೋ ಏನ್ ಕತೆನೋ. ಬಿಡು, ನೀನೇನು ತಲೆ ಕೆಡಿಸ್ಕೋಬೇಡ, ಸುಮ್ಕಿರಿ, ಏನು ಆಗಕ್ಕಿಲ್ಲ. ನೀರು ಕುಡಿತೀನವ ವಸು? ಏನು ಬೇಡ ಅಮ್ಮ, ಯಾಕನ ತಲೆ ಸುತ್ತುತ್ತಾ ಐತೆ, ವಾಂತಿ ವಾಂತಿ ಬಂದಂಗ ಆಗ್ತಾ ಐತೆ. ವಸು ವಸು, ಯಾಕವ ಏನಾಯ್ತು? ಯಾಕೆ ವಾಂತಿ ಮಾಡ್ತೀಯ ಅಂತಿದ್ಯಾ? ಅಯ್ಯೋ ಭಗವಂತ, ಶನಕ್ಕಿದೆಯೋ ಹೆಂಗೆ? ಅಯ್ಯೋ ದೇವ್ರೆ, ಮೊಯ್ ಬೇರೆ ಸುಡ್ತಾ ಐತೆ. ಅಯ್ಯೋ ಏನಾತಮ್ಮ ವಸು ನಿಂಗೆ? ಅಯ್ಯೋ ಭಗವಂತ, ಯಾಕ ಗೊತ್ತಿಲ್ಲ ಅಮ್ಮ, ತುಂಬಾ ತಲೆ ಸುತ್ತುತ್ತಾ ಐತೆ, ಹಂಗೆ ವಾಂತಿ ಬಂದಂಗ ಆಗ್ತೈತೆ. ಯಾಕಪ್ಪ ಗೊತ್ತಿಲ್ಲ, ಓಡ್ ಬಂದಲ್ಲ ಅದಕ್ಕೆ ಏನಾರ ಹಿಂಗಾಗಿತ್ತೋ ಯೋನ. ವಸು ವಸು, ಯೋನಾತು ಯಾಕೆ ಹೊಡ್ತಾ ಇರಂಗಿದ್ಯಾ? ಅಮ್ಮ ಯೋನಾತಮ್ಮ, ಯಾಕಮ್ಮ ವಸು ಹೊಡ್ತಾವಳೆ? ಏನಿಲ್ಲ ಕಣೋ, ಯಾಕನ ಹೊಟ್ಟೆ ನೈತಾಯ್ತಂತೆ, ಆಮೇಲೆ ತಲೆ ಸುತ್ತೈತೆ ಅಂತ ಅಂದ್ಲು. ಯಾಕೆ ಚೆನ್ನಾಗಿಲ್ವಂತೆ, ವಾಂತಿ ಬೇರೆ ಆಗ್ತೈತೆ ಅಂತ ಅಂದ್ಲು. ಒಂದಿಟ ಹೆಂಗನಾಗ್ಲಿ ಕೃಷ್ಣ, ಹೋಗಿ ಆಸ್ಪತ್ರೆಗೆ ತೋರಿಸ್ಕೊಂಬಿಡೋಗಪ್ಪ. ನನಗಂತೂ ಯಾಕೆ ಭಯ ಆಗ್ತೈತಿ, ವಾಂತಿ ಬೇರೆ ಆಗೈತೆ. ಹುಡುಗಪ್ಪ ಕರ್ಕೊಂಡೋಗಿ ಆಸ್ಪತ್ರೆಗೆ ತೋರಿಸ್ಕೊಂಬಿಡೋಗು. ಏನು ಬೇಡ ಅಮ್ಮ, ನಾನು ಯಾವ ಆಸ್ಪತ್ರೆಗೂ ಹೋಗಲ್ಲ, ಎಲ್ಗೂ ಹೋಗಲ್ಲ, ನನಗೆ ಏನು ಬೇಡ. ನಾನು ಹೋಗಿ ಒಳಗೆ ಮನಿಕೆ ಅಂತೀನಿ, ಎಲ್ಲ ಸರಿ ಹೋಗ್ತೈತಿ. ನೋಡ್ ವಸು, ಚೆನ್ನಾಗಿಲ್ಲ ಅಂದಮೇಲೆ ರುಗ್ಗೋತ್ಕ ಮನಿಕೊಂಡ್ರೆ ಕಾಯಿಲೆ ವಾಸಾಗಕ್ಕಿಲ್ಲ. ಬಾ ಹೋಗಿ ಆಸ್ಪತ್ರೆಗೆ ತೋರಿಸ್ಕೊಂಬರೋಣ ಬಾ. ಬೇಡ ಕೃಷ್, ನಾನು ಎಲ್ಗೂ ಬರಲ್ಲ, ಹೋಗಿ ಮನಿಕೆ ಅಂತೀನಿ. ನೋಡು, ನನ್ನ ಮಾತು ಕೇಳ್ತೀಯೋ ಇಲ್ವೋ? ಈಗ ಬಂದ್ರೆ ಸರಿ, ಇಲ್ಲಾಂದ್ರೆ ದರ ಎಳ್ಕೊಂಡು ಹೋಗ್ಬಿಡ್ತೀನಿ. ಸುಂಬ ಆಸ್ಪತ್ರೆಗೆ. ಈ ಕೃಷ್ಣ ನೋಡಿದ್ರೆ ಹೋಗ್ತಿದ್ರೆ ಬಿಡಲ್ಲ. ನಾನು ಇವನ್ ಜೊತೆಗೆ ಆಸ್ಪತ್ರೆಗೆ ಹೋಗಿದ್ದೇನ, ನಾ ರೊಚ್ಚು ನೋಡಿದ್ರೆ ಅವಳು ಬೇಜಾರು ಮಾಡ್ಕೊಂತಾಳೆ. ಏನಪ್ಪಾ ಮಾಡೋದು? ಈಗ ಹೋಗಕ್ಕೂ ಆಗಲ್ಲ, ಸುಮ್ಮನೆ ಇರಕ್ಕೂ ಆಗಲ್ಲ. ಈಗ ಹೋಗ್ದಿದ್ರೆ ಇವ್ರು ಬೇಜಾರು ಮಾಡ್ಕೊಂತಾರೆ. ಏನನ್ನಾಗ್ಲಿ ಹೋಗಿ ಬರೋಣ, ತೋರಿಸ್ಕೊಂಬರೋಣ, ಯಾಕೆ ಹಿಂಗಾತು ಅಂತ. ನೋಡಮ್ಮ ವಸು, ಆಟ ಮಾಡಬಾರ್ದು. ಯೋನ್ ಆಯ್ತಾ ಯೋನ್ ಕತೆನ, ಎಂದು ವಾಂತಿ ಆಗ್ದಿಲ್ಲದ್ದು ಇವತ್ತು ನಿನಗೆ ವಾಂತಿ ಆಗೈತಿ. ನನಗಂತೂ ಭಯ ಆಗ್ತೈತಿ. ಅದು ಯೋನು ಎತ್ತ ಅಂತ ಹೋಗಿ ಕೇಳ್ಕೊಂಬರೋ, ಅದು ತೋರಿಸ್ಕೊಂಬರೋಡೋಗಿ ಹೋಗಿ. ಏ ಕೃಷ್, ಕರ್ಕೊಂಡು ಹೋಗಿ ಇವಳನ್ನ. ನೋಡು, ಹಠ ಮಾಡಬೇಡ ವಸು, ಬಾ ಹೋಗೋಣ, ಹೋಗಿ ತೋರಿಸ್ಕೊಂಬರೋಣ. ಸರಿ ನೋಡಿ ಕೃಷ್. ಅಲ್ಲ, ಈ ವಸುಗೆ ಎಂದು ವಾಂತಿ ಆಗಿರ್ಲಿಲ್ಲ, ಇವತ್ತು ಯಾಕೆ ವಾಂತಿ ಆಗ್ತಾ ಐತಿ? ಅದಾದ್ಮೇಲೆ ತಲೆ ಬೇರೆ ಸುತ್ತುತ್ತೆ ಅಂತ ಹೇಳ್ತಾವಳಲ್ಲ, ನನಗಂತೂ ಯಾಕೆ ಭಯ ಆಗ್ತೈತಪ್ಪ. ಅಲ್ಲ, ಯಾಕಾತು ವಾಂತಿ? ಅಯ್ಯೋ ಭಗವಂತ, ಅಯ್ಯೋ ನಾನಾಗ್ಲಿ ಆಸ್ಪತ್ರೆಗೆ ತೋರಿಸ್ಕೊಂಬತ್ತಾರಲ್ಲ, ಬಂದಾಗ ಕೇಳೋಣ. ಅಯ್ಯೋ ಅಲ್ಲ, ತಾಯಿ ಇಲ್ಲದ ಮಗ ಶನಕ್ಕಿರ್ಲಿ ಅಂದರೆ ಅದಕ್ಕೂ ಏನೋ ಒಂದು ಅಡೆತಡೆ ಬೂತಾನೆ ಇದವಲ್ಲ. ಅಯ್ಯೋ ಭಗವಂತ. ವಸು, ನೀನೇನು ಚಿಂತೆ ಮಾಡಬೇಡ, ಏನೂ ಆಗಿರಕ್ಕಿಲ್ಲ, ಸುಮ್ಕಿರು. ನೀನೇನು ಹೆದರಿಕೆ ಬೇಡ. ನಾನು ತೋರಿಸ್ಕೊಂಬತ್ತೀನಿ, ಏನೂ ಆಗಿರಕ್ಕಿಲ್ಲ, ಸುಮ್ಕಿರು. ಇದೇನಿದು? ವಸುನೂ ಕೃಷಿ ಎಲ್ಗೆ ಹೋಗ್ತಾವ್ರಿ? ಅದಾಗ್ದಲ್ಲಿನ ಕೃಷಿಗೆ ಹೊಂಟ್ಕೊಂಡ್ ಕುಂತವಳಲ್ಲ ಇವಳು. ಇವಳಿನ ಎಂತಾಳು ಅಸಾಧ್ಯದ್ದಾಳೆ ಇವಳು. ನೋಡು, ನನ್ನ ಮಗಳಿಗೆ ಗೊತ್ತಿಲ್ದಂಗೆ ಬಂದು ಇಬ್ರು ಎಲ್ಲ ಗಾಡಿಗೆ ಸುತ್ತರಿತಾವ್ರೆ. ಈ ನಮ್ಮ ರೊಚ್ಚುನು ಅಂತಾಳೆ ಯೋನ್ಕು ಬಂದಾಳಲ್ಲ. ಅಲ್ಲ ನೋಡು, ಒಳ್ಳೆ ಹೊಂಟ್ಕೊಂಡ್ ಕುಂತಿರೋದ ಕೃಷಿ ಜೊತೆಗೆ. ಇರ್ಲಿ ಈಗಲೇ ಅದೇನು ಇಸಿ ಅಂತೇಳಿ ಫೋನ್ ಮಾಡಿ ಕೇಳ್ಕೋಬೇಕು ರೊಚ್ಚುನ. ನೋಡು, ಹೋಗ್ತಾ ಇರೋದು ಗಾಡಿಗೆ ಹೆಂಗೆ ಹೋಗ್ತಾವೆ ಎರಡೂ. ಅಯ್ಯೋ, ಯಾಕೆ ತಲೆ ಸುತ್ತಾಯ್ತಲ್ಲಪ್ಪ. ಅಯ್ಯೋ ಭಗವಂತ, ಯಾಕಿಷ್ಟು ತಲೆ ಸುತ್ತೈತೆ? ಯಾಕೆ ವಸು, ಯಾಕೆ ಗಾಡಿ ನಿಲ್ಸ್ಕಿಲ್ಸಾನೆ? ತಲೆಗಿಲೆ ಸುತ್ತೈತೆ. ಏನು ಎತ್ತ ಅಂತ ಹೇಳು, ಆಮೇಲೆ ಬಿದ್ದಿದೀಯ? ಇಲ್ಲ ಕೃಷ್, ಏನು ಆಗಿಲ್ಲ ನಡಿ. ಹಾಳಾದಳು, ಎಲ್ಲಿಗೆ ಹೋದ್ರು ನಮ್ಮ ಕೃಷ್ಣ ಗಂಟು ಹಾಕೊಂಡಿರ್ತಾಳೆ. ಅವನು ಬಿಟ್ಟು ಹತ್ರ ಹೋಗಕ್ಕಿಲ್ಲ. ಅಯ್ಯೋ ದರಿದ್ರ ಇದ್ದಂಗಿದು. ಮೊದಲು ರೊಚ್ಚು ಫೋನ್ ಮಾಡಿ ಏನು ಎತ್ತ ಅಂತ ತಿಳ್ಕೋಬೇಕು. ಅಲ್ಲ, ಈ ರೊಚ್ಚು ಏನು ಹೋಗ್ಯವಳಿ? ಆಗ್ಲಿಂದ ಫೋನ್ ರಿಂಗ್ ಆಗ್ತೈತಿ, ಇವತ್ತುಕೋಬೇಕು ಎಂಬುದೇ ಗೊತ್ತಾಗಕ್ಕಿಲ್ಲ ಈ ಹುಡುಗಿಗೆ. ಅಯ್ಯೋ ಭಗವಂತ, ಇನ್ನೂ ಸರಿ ಮಾಡೋಣ. ಹೆಂಗ ರಿಂಗ್ ಆಗ್ತೈತಿ ನೋಡೋಣ, ಈಗನ ಇವತ್ಕೊಂತಾಳೋ ಇಲ್ವಾ? ಹೇಳಮ್ಮ, ಯಾಕಮ್ಮ ಫೋನ್ ಮಾಡಿದ್ದು? ಎಲ್ಲಿದ್ಯಾ ರೊಚ್ಚು? ಏನ್ ಮಾಡ್ತಿದೀಯ? ಮಂತಾಗಿದ್ದೀನಿ. ಯಾಕಮ್ಮ, ಏನಾಯ್ತು? ಮಂತಾಗಿದ್ದೀನಮ್ಮ, ಯಾಕೆ ಹಿಂಗೆ ಕೇಳ್ತಿದೀಯ? ಅಲ್ಲ ಕಣ್ರಚ್ಚು, ನಿನ್ಗೆ ಇಲ್ಲಿ ಹೊರಗೆ ನಿನ್ ಗಂಡ ಎಲ್ಲಿ ಹೋಗ್ತಾನೆ, ಎಲ್ಲಿ ಬರ್ತಾನೆ, ಯಾರ ಜೊತೆಗೆ ಹೋಗ್ತಾನೆ, ಎಲ್ಲಿ ಸುತ್ತಾರಿತಾನೆ ಅಂತ ಏನನ್ನ ತಿಳ್ಕೊಬೇಕು ಅನ್ನೋದು ಜ್ಞಾನ ಮತ್ತೆ ಬೇಡವೇ ನಿನಗೆ? ನಿನ್ ಗಂಡ ಎಲ್ಲಿ ಹೋಗ್ಯಾವ ಅಂತ ಗೊತ್ತೇ ನಿಂಗೆ? ಅಮ್ಮ ಕೆಲ್ಸಕ್ಕೆ ಹೋಗ್ಯಾವ್ರಿ. ಯಾಕಮ್ಮ ಹಿಂಗೆ ಕೇಳ್ತಿದೀಯ? ನೀನ್ ಎಲ್ಲ ನಾವು ನೋಡ್ಗಿಡ್ದೆ.
ಹ್ಞೂ ನಿನ್ ಗಂಡ ಅದೇ ಇವಳೆಂತಾಳೆ ಹೊಸು ಜೊತೆ ಗಾಡಿಗೆಲ್ಲ ಸುತ್ತರಿತಾವನೆ. ಅವಳು ಹಂಗೆ ಅವನ್ನ ಔಷ್ಕೊಂಡು ಗಾಡಿಗೆ ಇಂತ ಕುಂತವಳೆ. ನಿನಗೆ ಏನೇ ಅಂದ್ರೂ ನಿನ್ ಸಂಸಾರ ಅನ್ನೋದು ನಿನಗೆ ಗೊತ್ತಾಗಕ್ಕಿಲ್ಲ. ನೋಡ್ಬಾ ನಾನೇ ನೋಡಿದ್ದೀನಿ ನನ್ನ ಕೊಂಡಾರೇನ. ಗಾಡಿಗೆ ಇಬ್ರು ಅಲ್ಕಿಚ್ಕೊಂಡು ಎತ್ಲ ಹೋದ್ರು. ಈಗ ಅದಕ್ಕೆ ನಾನು ನಿನಗೆ ಕೇಳೋಣ ಎಲ್ಲಿ ಹೋದ್ರು ಅವರು ಅಂತ ಫೋನ್ ಮಾಡಿದ್ದು. ಎಲ್ಲಿಗೆ ಹೋಗಿತ್ತು ಅವ್ರಿಬ್ರು? ಇವನಮ್ಮ ಹೇಳ್ತಿದ್ಯಾ ಓಸುನು ಕೃಷಿ ಗಾಡಿಗೆ ಹೋದ್ರೆ ಅಮ್ಮ ನೀನು ಯಾರನ್ನ ನೋಡ್ದೆ ಇವನ್ ಕತೆನ ಓಸು ದೇವಸ್ಥಾನಕ್ಕೆ ಹೋಗ್ತೀನಿ ಅಂತ ಏನೋ ಹೇಳ್ತಿದ್ಲಮ್ಮ. ನೀನು ಯಾರನ್ನ ನೋಡ್ದೆ ಇವನ್ ಕತೆನ ನೋಡ್ರಚ್ಚು. ನಾನು ಯಾರನ್ನೂ ನೋಡಿಲ್ಲ. ನನಗೇನು ಕಣ್ಣು ಮುಂಚಾಗಿಲ್ಲ, ನನಗೇನು ವಯಸ್ಸಾಗಿಲ್ಲ. ನನ್ನ ಕಣ್ಣು ಮುಂದೆನೇ ಇಬ್ರು ಹೊಲ್ ಕಿಚ್ಕೊಂಡು ಗಾಡಿಗೆ ಹೋಗಿದ್ದು ನಾನೇ ನೋಡಿದ್ದೀನಿ. ನಾನೇನು ಸುಳ್ಳೇ ಹೇಳಲೆ? ಅಲ್ಲ ಕಣಮ್ಮ, ಅದು ನೋಡು ನನಗೆ ಗೊತ್ತೇ ಇಲ್ಲ. ಓಸುನು ಕೃಷಿ ಅತ್ಲ ಹೋಗ್ಯವ್ರೆ ಗಾಡಿಗೆ ಎಂಬುದು. ತಡಿ ಈಗಲೇ ನಾನು ಮತ್ತೆ ಹೇಳ್ತೀನಿ ಅವ್ರು ಎಲ್ಗೆ ಹೋಗ್ಯವ್ರಿ ಏನು ಎತ್ತ ಅಂತಾನೆ. ಸರಿಯಾದ ನೋಡು, ನನಗೆ ಗೊತ್ತಿಲ್ದಂಗೆ ನನಗೆ ಕೇಳ್ದಂಗೆ ಅದೇ ಹೋಗ್ಯವ್ರಲ್ಲ ಇವರು. ನೀನು ಹಿಂಗೆ ಇರು, ಏನು ಹೇಳ್ದಂಗೆ ಕೇಳ್ದಂಗೆ. ಒಂದಿನ ಅವನ್ನ ಒತ್ಕೊಂಡು ಹೋಗ್ತಾಳೆ ಅವಳು ಹೊಸು ನಿನ್ನ ಗಂಡನ್ನ. ಆವಾಗ ನೋಡ್ಕೇಮಿ ಅಂತ ಅವಾಗ ಹೋಗಿ ವಿಚಾರಿಸ್ತಾ ಹೋಗಿ. ಇದೊಳ್ಳೆ ಹುಡುಗಿ ಇದು ಏನಕ್ಕೂ ಬಂದಿದ್ದಲ್ಲ. ಬರೀ ಎಲ್ಲ ನಾನು ಅಂತ ಕುತ್ಕೊಂಡು ಫೋನ್ ನೋಡೋದ ಟಿವಿ ನೋಡೋದ ಮಾಡ್ತೈತೇನ. ನನ್ನ ಗಂಡ ಎಲ್ಲೋ ಅದ ಎಲ್ಲೋ ಬಂದ ಮತ್ತೆ ತಿಳ್ಕೊಂಬದ್ ಬಿಟ್ಟು ಬರೀ ಫೋನ್ ಟಿವಿ ನೋಡ್ಕೊಂಡಿದ್ದೆ ಸಂಸಾರ ಸರಿ ಹೋಗ್ತೈತೆ. ಅಯ್ಯೋ ಭಗವಂತ. ಹೇಳಿ, ಏನಾಯ್ತು? ಏನು ತೋರಿಸ್ಬೇಕಿತ್ತು? ಏನಿಲ್ಲ ಡಾಕ್ಟ್ರೆ, ಯಾಕನ ಮೋಸು ಬೆಳಗ್ಗೆಯಿಂದನ ತಾಸುತ್ತೈತೆ ವಾಂತಿ ಆಗ್ತೈತೆ ಅಂತ ಹೇಳ್ತಿದ್ಲು. ಅದಕ್ಕೆ ಕರ್ಕೊಂಬಂದೆ. ಒಂದಿಟ್ಟು ನೋಡ್ರಿ. ನೋಡಿ ಎಲ್ಲ ಅದು ಏನೈತೆ ಅಂತ ಹೇಳ್ರಿ. ಸರಿ ನರ್ಸ್ ಬರಮ್ಮ, ಇಲ್ಲಿ ಎಮ್ಮಂದ ಬ್ಲಡ್ಡು ಯೂರಿನು ಎಲ್ಲ ಟೆಸ್ಟ್ ಮಾಡಿ ಬರಮ್ಮ. ಏನನ್ನ ತೊಂದರೆ ಇದ್ರೆ ಹೇಳೋಣ. ಇವರು ಬಾರಿ ಗಾಬರಿ ಮಾಡ್ಕೊಂಡಿರಂಗ ಇದ್ದಾರೆ. ರಪ್ನ ಹೋಗಿ ಎಲ್ಲ ಟೆಸ್ಟ್ ಮಾಡ್ಕೊಂಬರ್ಬಾ. ಸರಿ ಸರ್ ಬಂದೆ. ಈ ರಚ್ಚು ಇನ್ನ ಇವನ್ ಮಾಡ್ತಾವಳೆ. ಆಗ್ಲೇನೆ ಫೋನ್ ಮಾಡಿ ಕೇಳ್ತೀನಿ ಅಂದ್ಲು. ಈಟೊತ್ತಾದ್ರೂ ಮಾಡ್ಲಿಲ್ಲ. ರಚ್ಚು ಕೇಳ್ದೆ ನಿಮ್ಮ ಅತ್ತೆನ ಎಲ್ಲಿ ಹೋಗ್ಯಾರಂತ ಅವ್ರಿಬ್ರು? ಅನ್ನ ಕೇಳ್ದೆ. ಮತ್ತೀಗ ಹೊಸು ಯಾಕೆ ವಾಂತಿ ಮಾಡ್ಕೊಂತಿಲ್ಲಂತೆ. ಅದಕ್ಕೆ ಕೃಷಿ ಆಸ್ಪತ್ರೆ ಕರ್ಕೊಂಡು ಹೋಗ್ಯಾವನಂತೆ. ಏನು ವಾಂತಿನ? ಹೊಸು ವಾಂತಿ ಮಾಡ್ಕೊಂತಿದ್ಲೆ? ಸರಿ ಯಾವ ಆಸ್ಪತ್ರೆಗೆ ಹೋಗ್ಯಾರ ಅಂತ ಕೇಳಿ ಹೇಳ್ತೀಯ ನೋಡೋಣ. ಅಮ್ಮ ಗೌರ್ಮೆಂಟ್ ಆಸ್ಪತ್ರೆಗೆ ಗೌರ್ಮೆಂಟ್ ಆಸ್ಪತ್ರೆಗೆ ಹೋಗ್ಯಾವಳೆ ಅಂತ ಹೇಳ್ತಾವ್ರೆ ನಮ್ಮ ಅತ್ತೆ. ಗೌರ್ಮೆಂಟ್ ಆಸ್ಪತ್ರೆಗೆ? ಸರಿ ನಿನ್ಗೆ ಆಮೇಲೆ ಫೋನ್ ಮಾಡ್ತೀನಿ ಇಡು. ನಾನು ಈಗಲೇ ಹೋಗಿ ಆ ಹೊಸಿಗೆ ಏನಾಗೈತಿ ಅಂತ ತಿಳ್ಕೊಂಡು ಬರ್ಬೇಕು. ಅಲ್ಲ ವಾಂತಿ ಆಗೈತಿ ಅಂದ್ರೆ ಭಯ ಆದಂಗೆ ಆಗ್ತೈತಿ. ಅಲ್ಲ ಯಾಕೆ ವಾಂತಿ ಆಯ್ತು? ನಾನಾಗ್ಲಿ ಈಗಲೇ ಹೋಗಿ ಗೌರ್ಮೆಂಟ್ ಆಸ್ಪತ್ರೆಗೆ ತಿಳ್ಕೊಂಡು ಅವಳಿಗೆ ಗೊತ್ತಿನ ಚಿಟಿ ಮಾಡ್ಬಿಡ್ತೀನಿ. ಡಾಕ್ಟ್ರೆ ಎಲ್ಲ ಚೆಕಪ್ ಮಾಡ್ಸಿರಲ್ವೇ? ಏನಾಗೈತಿ ನಮ್ಮ ಮೋಸುಗೆ? ಚೆನ್ನಾಗಿದ್ದಾಳೆ ಹೆಂಗ? ಏನನ್ನ ತೊಂದ್ರೆ ಐತೆ? ನೋಡಪ್ಪ, ಎಲ್ಲ ಚೆಕಪ್ ಮಾಡಿಸಿದ್ದೀನಿ, ಏನು ತೊಂದ್ರೆ ಇಲ್ಲ, ಚೆನ್ನಾಗೈತೆ. ಈ ಅಮ್ಮ ವೈರಲ್ ಫೀವರ್ ಐತಿ, ವೈರಲ್ ಇನ್ಫೆಕ್ಷನ್ ಐತಿ. ಒಂದಿಟ್ಟು ಹೆಚ್ಚಾಗಿ ನೀರು ಪಾರು ಕುಡಿದು ಹಣ್ಣು ಹಂಪ್ಲು ತಿಂಬಕ್ಕೆ ಹೇಳು. ಆಮೇಲೆ ಯಾಕೆ ಈಕ್ನೆಸ್ ಆಗ್ಬಿಟ್ಟೈತಿ. ಹಣ್ಣು ಹಂಪ್ಲು ಹೆಚ್ಚಾಗಿ ತಿಂಬಕ್ಕೆ ಹೇಳು. ಏನೂ ಆಗೈಲ್ಲ, ಗುಂಡ್ಕಲ್ ಇದ್ದಂಗೆ ಐತೆ. ಒಂದಿಟ್ಟು ಸುಸ್ತಾಗೈತೆ, ಅದು ಹೇಳಿನಲ್ಲ ಈಕ್ನೆಸ್ ಆಗೈತಿ. ಅದಕ್ಕೆ ಹಣ್ಣು ಹಂಪ್ಲು ಕೊಡು. ಯಪ್ಪ ನಂಗಂತೂ ಭಯ ಆಗಿತ್ತು ಕೊಂಡಾಕ್ರೆ. ಸರಿ ನೀವು ಹೇಳ್ದಂಗೆ ಮಾಡ್ತೀನಿ. ನೀವು ಹೇಳಿರೋ ಆಗ್ಲೇ ನರ್ಸಿ ಹೇಳೋದ್ರಲ್ಲ ಆ ಮಾತ್ರೆ ಟಾನಿಕ್ ಎಲ್ಲ ಸರಿಯಾಗಿ ಕೊಡ್ತೀವಿ. ನಾವಿನ್ ಬರ್ಬೋದಾ? ಸರಿ ಕಣಪ್ಪ, ಒಳ್ಳೇದು, ಹೋಗಿ ಬರ್ರಿ. ಬಸ್ಸು ಬಾ ನಿಧಾನಕ್ಕೆ ಬಾ. ಈಗಲೇ ಸುಸ್ತಾಗೈತೆ, ಆಮೇಲೆ ಈಕ್ನೆಸ್ ಆಗಿದೆ ಅಂತ ಡಾಕ್ಟ್ರ್ ಹೇಳ್ಯಾರೆ. ನೀನು ದಡಬಡ ಎದ್ದು ಬದುಕು ಮಾಡೋದು ಅದೆಲ್ಲ ಬಿಟ್ಬಿಟ್ಟು ಅಚ್ಚುಕಟ್ಟಾಗಿ ಉಂಡ್ಕೊಂಡು ತಿನ್ಕೊಂಡಿರು. ಈಗ ಡಾಕ್ಟ್ರೆ ಯೋಟ್ ಹೇಳಿರು ಬದುಕು ಮಾಡ್ಬೇಡ ಅಂತ ಕೇಳಕ್ಕಿಲ್ಲ ಇವಳು. ಯಾವಾಗಲೂ ಬದುಕು ಮಾಡ್ತಿರ್ತಾಳೆ. ನಿನ್ ಹೇಳ್ತಿ ಭಾರಿ ಬುದ್ಧಿವಂತಿ ಅನ್ಸುತ್ತೆ ಕಣಪ್ಪ. ಅದಕ್ಕೆ ಯಾವಾಗ್ಲೂ ಬದುಕು ಮಾಡ್ತಾ ಇರ್ತಾಳೆ. ಬದುಕು ಮಾಡ್ಬೇಕು, ಆರೋಗ್ಯಕ್ಕೆ ಒಳ್ಳೇದು. ಆದ್ರೆ ಯಾವಾಗ್ಲೂ ಬದುಕೆ ಮಾಡ್ಕೊಂಡಿದ್ರೆ ಆರೋಗ್ಯ ಹಾಳಾಗ್ತೈತಿ. ಹುಷಾರಾಗಿರವ. ಅಯ್ಯೋ ಡಾಕ್ಟ್ರೆ, ಇವಳು ನಾನು ಹೇಳ್ತಿಯಲ್ಲ, ನನ್ನ ತಂಗಿ ಇದ್ದಂಗೆ ಇವಳು. ಹಂಗೆ ಗೊತ್ತಾಗ್ಲಿಲ್ಲ ಕಣಪ್ಪ, ಬೈಕೆ ಬಿಡ. ಅಯ್ಯೋ ಯಾಕೆ ಬೇಕಮ್ಮನ ಬಿಡ್ರಿ ಡಾಕ್ಟ್ರೆ, ನಿಮಗೆ ಗೊತ್ತಿಲ್ಲ ಅದಕ್ಕೆ ಅಂದಿದ್ದೀರಾ. ಸರಿ ನಾವಿನ್ ಬರ್ತೀವಿ. ಹೊಸು ಹೋಗೋಣ. ಸರಿ ಒಳ್ಳೇದು, ಹೋಗಿ ಬರ್ರಿ. ಪಾಪ ಆ ಹುಡುಗಿ ಯಾವ್ದೋ ಮ್ಯಾತ್ ತಂದು ಅಂತ ಕಾಣ್ತೈತಿ. ಅಯ್ಯೋ ದೇವ್ರೆ. ನಮಸ್ತೆ ಡಾಕ್ಟ್ರೆ. ನಮಸ್ಕಾರ. ಏನ್ ತೋರಿಸ್ಬೇಕಾಯ್ತು? ಏನಾಯ್ತೆ? ಇಲ್ಲ ನೀವೇ ತೋರಿಸ್ಕೋಬೇಕಿತ್ತ? ಬೇರೆ ಯಾರನ್ನ ತೋರಿಸ್ಬೇಕಿತ್ತೆ? ಏನು ಹೇಳ್ರಿ ರಪ್ನ ಇನ್ನ ಮಸ್ತಾಗೆ ಪೇಷಂಟ್ಗಳು ಇದ್ದಾರೆ. ರಪ್ಪನ ಹೇಳ್ರಿ. ಏನಿಲ್ಲ ಡಾಕ್ಟ್ರೆ, ನಿಮ್ಮಿಂದ ಒಂದು ಸಹಾಯ ಆಗ್ಬೇಕಾಯ್ತು, ಅದಕ್ಕೆ ಬಂದೆ. ನೀವು ನನ್ಗೊಂದು ಸಹಾಯ ಮಾಡ್ಬೇಕಿತ್ತು. ಅಲ್ಲ ಏನಾರ ಕಾಯಿಲೆ ಇದ್ರೆ ತೋರಿಸ್ಕೊಂಬಕ್ ಬರ್ತಾರೆ. ನೀನು ಸಹಾಯ ಕೇಳಕ್ ಬಂದಿದ್ಯಾ? ಸರಿ ನನ್ನ ಕೈಲ ಆದ್ರೆ ಸಹಾಯ ಮಾಡ್ತೀನಿ. ಅದೇನೋ ಅಂತ ಕೇಳಮ್ಮ. ಏನಿಲ್ಲ ಡಾಕ್ಟ್ರೆ, ಅದೇ ಈಗ ಒಂದು ಕ್ಷಣ ಮುಂಚೆ ಹೊಸು ಅಂತ ಪೇಷಂಟ್ ಬಂದಿದ್ರಲ್ಲ, ಅವ್ರಿಗೆ ಏನಾಯ್ತೆ ಅಂತೇಳಿ ತಿಳ್ಕೊಂಬನ ಅಂತ ಬಂದೆ. ಅವರು ನನಗೆ ತುಂಬ ಬೇಕಾದರೂ ನಾನು ಕೇಳಿರಿ ಹೇಳೋದೇ ಇಲ್ಲ. ಅದಕ್ಕೆ ಏನಾಯ್ತು ಡಾಕ್ಟ್ರೆ ಅವ್ರಿಗೆ? ಯಾಕೆ ಚೆನ್ನಾಗಿಲ್ವೇ? ಏನಾಯ್ತಿ? ವಸು ವಸುಂಧರಾನಾ? ವಸುಂಧರ? ಸಾಮಾನ್ಯಕ್ಕೆ ಹೊಸುನ ಹೆಸರು ವಸುಂಧರ ಇರಬೇಕು. ಅವ್ರು ಅದಕ್ಕೆ ಶಾರ್ಟಾಗಿ ಹೊಸು ಅಂತ ಕರೀತಾರೆ ಅನ್ಸುತ್ತೆ. ವಸುಂಧರನೇ ಅಂತ ಹೇಳ್ಬೇಕು ಡಾಕ್ಟ್ರಿಗೆ. ಡಾಕ್ಟ್ರೆ ಅದೇ ವಸುಂಧರನೆಯ. ಅವಳಿಗೆ ಏನಾಯ್ತಿ? ಯಾಕೆ ವಾಂತಿ ಮಾಡ್ಕೊಂತಿದ್ಲು? ಅಲ್ಲ ಕಣಮ್ಮ, ನೀನು ಒಂದು ಹೆಂಗ್ಸಾಗಿ ಗೊತ್ತಿಲ್ಲ ನಮ್ಮ ವಸುಂಧರ ಪ್ರೆಗ್ನೆಂಟು 3 ತಿಂಗಳು ಐತಿ. ಅದಕ್ಕೆ ವಾಂತಿ ಆಗ್ತಿತ್ತಂತೆ. ಅವಳ ಗಂಡ ಕರ್ಕೊಂಬಂದು ತೋರಿಸ್ತಾ ಚೆಕಪ್ ಮಾಡಿಸ್ಕೊಂಡು ಕರ್ಕೊಂಡು ಹೋದ. ಏನು ಹೊಸು ಪ್ರೆಗ್ನೆಂಟ್? ಇದ್ಯಾಕಮ್ಮ ಈ ಪಾಟಿ ಬಾಯಿ ಬಿಟ್ಕೊಂಡು ಕೇಳ್ತೀಯ? ಕಣಮ್ಮ, ಅಯ್ಯಮ್ಮ ಬೋಸ್ರಿ ಆಗ್ಯವಳಿ. ಸರಿ ಕೇಳಿ ತಾತಲ್ಲ. ನೋಡಿ ಪೇಷಂಟ್ ಮಸ್ತ್ ಆಗೈತಾರಿ.
ಅಲ್ಲ ಈ ಮನಿಯಾಳಿ ನನ್ನ ಮಗಳ ಜೀವನಕ್ಕೆ ಬೆಂಕಿ ಇಕ್ತಾವಳಲ್ಲ, ಇವಳಿಗೆ ನಾನು ಒಂದು ಗತಿ ಮಾಡಲೇಬೇಕು. ಡಾಕ್ಟ್ರೆ ಇನ್ನೊಂದು ದಿವ್ಸ ಅವಳದು ಅದೇ ಪ್ರೆಗ್ನೆಂಟ್ ಆಗ್ಯವಳೆ ಅಂತ ಹೇಳಿರಲ್ಲ, ಸ್ಕ್ಯಾನಿಂಗ್ ಪ್ಯಾನಿಂಗ್ ಏನೋ ಮಾಡಿಸಿರೋ ರಿಪೋರ್ಟ್ ಇದೆ ಕೊಡಿ ಡಾಕ್ಟ್ರೆ, ನನಗೆ ಒಂದಿಟ್ಟು ಬೇಕಾಗಿತ್ತು, ಎಮರ್ಜೆನ್ಸಿ ಐತಿ. ನೋಡಮ್ಮ ಹಂಗೆಲ್ಲ ಬ್ಯಾರೆ ರಿಪೋರ್ಟ್ ಕೊಡಕ್ಕಾಗಕ್ಕಿಲ್ಲ, ಸುಮ್ಕೆ ಹೋಗು. ನೋಡ್ರಿ ಡಾಕ್ಟ್ರೆ, ನೀವು ಕೇಳ್ದೊಟ್ಟು ದುಡ್ಡು ಕೊಡ್ತೀನಿ, ಒಂದಿಟ್ಟು ರಿಪೋರ್ಟ್ ಕೊಡ್ರಿ ಡಾಕ್ಟ್ರೆ. ಏನೋ ದುಡ್ಡು ಕೊಡ್ತೀರಿ? ಸರಿ ಕೊಡ್ತೀನಿ ರಿಪೋರ್ಟ, ಆದರೆ ನಾನು ರಿಪೋರ್ಟ್ ಕೊಟ್ಟೆ ಅಂತ ನೀವು ಯಾರ ಕೈಲೂ ಹೇಳ್ಬಾರ್ದು, ಹೆಂಗ? ಸರಿ ಕೊಡ್ತೀನಿ ತಡೀರಿ. ತಾಳಿ ಮೇಡಮ್, ಇದೇ ಅವಳು ರಿಪೋರ್ಟು. ದುಡ್ಡು ಕೊಡ್ರಿ. ಆದರೆ ನೀವು ದುಡ್ಡು ಕೊಟ್ಟಿದ್ದು ಯಾರ ಕೈಲೂ ಹೇಳಕ್ಕಿಲ್ಲ, ಹೇಳ್ಬಾರ್ದು. ಹೇಳಿರಿ ಏನಿಲ್ಲ ಅಷ್ಟೇ. ಇಲ್ಲ ಡಾಕ್ಟ್ರೆ, ನಾನು ಯಾರ ಕೈಲೂ ಹೇಳಕ್ಕಿಲ್ಲ. ಈಗ ರಿಪೋರ್ಟ ನನ್ನ ಕೈ ಕೊಡ್ರಿ, ನೀವು ಅಷ್ಟೇ. ನಾನು ರಿಪೋರ್ಟ್ ಇಸ್ಕೊಂಡು ಹೋದೆ ಅಂತ ಯಾರ ತಗೋ ಹೇಳ್ಬೇಡ್ರಿ. ಹೆಂಗ ಈ ರಿಪೋರ್ಟ್ ಸಿಕ್ಕೈತಿ, ರೊಚ್ಚಿಗೆ ಈ ರಿಪೋರ್ಟ್ ತೋರಿಸಿ ಹೊಸು ಪ್ರೆಗ್ನೆಂಟ್ ಆಗ್ಯಾಳೆ ಅಂತ ಹೇಳ್ಬೇಕು. ಸರಿ ಹೋಗೋಣ, ಈ ರೊಚ್ಚಿಗಂತೂ ಏನು ಗೊತ್ತಾಗಕ್ಕಿಲ್ಲ. ಅಯ್ಯೋ ಕರ್ಮವೇ. ಯಾರ್ದೋ ದುಡ್ಡು ಎಲ್ಲಮ್ಮ ಜಾತ್ರೆ, ಅವಳ್ದು ರಿಪೋರ್ಟ್ಗೋಸ್ಕರ ಈ ಅಮ್ಮ ಈ ಪಾರ್ಟಿ ದುಡ್ಡು ಕೊಟ್ಟವಳು ನನಗೆ. ಈ ದುಡ್ಡ ಯಾರನ್ನ ತೋರಿಸಿದ್ರೆ ಮಕ್ಕೂಗಿತಾರೆ ಬಜಿಕೆಮಾನ. ಫ್ರೆಂಡ್ಸ್, ಇಲ್ಲಿಗೆ ಈ ವಿಡಿಯೋನ ಮುಕ್ತಾಯ ಮಾಡ್ತಾ ಇದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ಥರ ಇನ್ನು ಹೆಚ್ಚು ವಿಡಿಯೋಗಳಿಗಾಗಿ ಮರೆಯದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.